ನನಗೆ ಫಸ್ಟು ಸಕ್ಕರೆ ತಂಡದಿಂದ ನನಗೆ ಕರೆ ಬಂತು. ಸುಬ್ಬು ಸರ್ ಫೋನ್ ಮಾಡಿಬಿಟ್ಟು ಹೀಗೆ ಅಭಯ್ ಸಿಂಹ ಅವರು ಡಿರೆಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಮೀಡಿಯಾ ಹೌಸ್ ದಟ್ ಇಸ್ ಶೈಲಜಾ ಮ್ಯಾಮ್ ಮತ್ತು ಸುರೇಶ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾನು ಅಭಯ್ ಸಿಂಹ ಅವ್ರ ಬಗ್ಗೆ ಹಿಂದೆನೇ ಖಂಡಿತವಾಗ್ಲೂ ಕೇಳಿದ್ದೆ, ಅವ್ರ ಚಿತ್ರಗಳ ಬಗ್ಗೆ ಕೇಳಿದ್ದೆ ಆ್ಯಂಡ್ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರ ವರ್ಕ್ ಬಗ್ಗೆ ನನಗೆ ಹಿಂದೆನೇ ಭಾಳಷ್ಟು ಒಳ್ಳೆಯ ಅಭಿಪ್ರಾಯ ಆಯಿತು. ಸೊ ನಂಗೆ ತುಂಬ ಖುಷಿ ಆಯಿತು. ಮೀಡಿಯಾ ಹೌಸಿಂದ ದಟ್ ಇಸ್ ಶೈಲಜಾ ಮ್ಯಾಮ್ ಮತ್ತು ಸುರೇಶ್ ಸರ್ ಸಾಕಷ್ಟು ವರ್ಷಗಳಿಂದ ಒಳ್ಳೊಳ್ಳೆ ಚಿತ್ರಗಳನ್ನ ಮತ್ತು ಈವನ್ ಕಿರುತೆರೆಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೊಡುಗೆನ ಕೊಟ್ಟಿದ್ದಾರೆ ನಮ್ಮ ಕನ್ನಡಕ್ಕೆ. ಸೊ ಅಂಥ ಒಂದು ತಂಡದ ಜೊತೆ ನನಗೆ ಕೆಲಸ ಮಾಡಬೇಕು ಅಂತ ಒಂದು ಅವಕಾಶ ಬಂದಾಗ ತುಂಬ ಖುಷಿ ಆಯ್ತು ನನಗೆ. ಒಂದು ಹೇಳ್ಬೋದು, ನನ್ನ ಪಾತ್ರದಲ್ಲಿ ಒಂದು ಬೆಳವಣಿಗೆ ಇದೆ, ಅಂದರೆ ಚೇಂಜ್ ಓವರ್ಸ್ ಇದೆ, ಸಾಕಷ್ಟು ಶೇಡ್ಗಳಿದೆ. ಬಟ್ ಇದೇ ಥರ ಹೆಸರು ಕೊಡಬೇಕು ಅಂದರೆ ಕಷ್ಟ. ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಸಾಕಷ್ಟು ವೇರಿಯೇಷನ್ಸ್ ಬರುತ್ತೆ ನನ್ನ ಕ್ಯಾರೆಕ್ಟರಲ್ಲಿ. ಸೊ ಡೆಫಿನೆಟ್ಲಿ ನನಗೆ ಪರ್ಫಾರ್ಮೆನ್ಸ್ಗೆ ಇಟ್ ವಾಸ್ ಲೈಕ್ ಸಾಕಷ್ಟು ಸ್ಕೋಪ್ ಇತ್ತು. ಅವ್ರ ಜೊತೆ ನಾನು ಮೊದಲನೇ ಸರಿ ನಾನು ಕೆಲಸ ಮಾಡ್ತಾ ಇರೋದು. ಸೊ ಐ ಥಿಂಕ್ ಎಲ್ರಿಗೂ ಕೂಡ ಗಣೇಶ್ ಸರ್ ಅಂದರೆ ರೊಮ್ಯಾಂಟಿಕ್ ಮೂವೀಸ್ ಜ್ಞಾಪಕ ಆಗುತ್ತೆ. ಈಸ್ ಅಸೋಸಿಯೇಟೆಡ್ ವಿತ್ ದ್ಯಾಟ್ ಆ್ಯಂಡ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಸೊ ಐ ವಾಸ್ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಸಕ್ಕರೆ ಅನ್ನೋ ಟೈಟಲ್ ಅಷ್ಟೇ ಸಿಹಿಯಾಗಿದೆ ಎಲ್ಲ ಸಾಂಗ್ಸ್ಗಳು ಕೂಡ. ಅದು ಹರಿ ಸರ್, ನನ್ನ ಇದು 4ನೇ ಚಿತ್ರ ಬ್ಯಾಕ್ ಟು ಬ್ಯಾಕ್ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಐ ಆಮ್ ಹ್ಯಾಪಿ. ಪ್ರತಿಯೊಂದು ಟೈಮಲ್ಲೂ ದೇ ಬಿನ್ ವಿತ್ ಮೀ ಆ್ಯಂಡ್ ಹೆಲ್ಪ್ ಮೀ ಅ ಲಾಟ್. ಸೊ ಥ್ಯಾಂಕ್ಸ್ ಅ ಲಾಟ್ ಟು ಆಲ್ ಆಫ್ ದೆಮ್.